ಪ್ರಿಯ ತಂದೆಯೆಂದರೆ, ತಾಯಿಯೆಂದರೆ, ನಮ್ಮ ಮಕ್ಕಳು ಮನೆಯಿಂದ ಹೊರಗೆ ಹೋಗುತ್ತಾರೆ. ನಮ್ಮ ಸುತ್ತಲೂ ಇರುವ ಪ್ರಪಂಚ ಪಾಪಿಷ್ಠ ಪ್ರಪಂಚವಾಗಿದೆ. ಖಂಡಿತವಾಗಿಯೂ ಮಕ್ಕಳ ವಿಷಯದಲ್ಲಿ ಶ್ರದ್ಧೆ ವಹಿಸಬೇಕು. ಆ ದಿನ ಮೋಶೆ ಜನಿಸಿದಾಗ ಅವನ ತಂದೆ ಅವನ ತಾಯಿ ಮೋಶೆಯನ್ನು ನೋಡಿದಾಗ ಬಹಳ ಅಂದವಾಗಿ ಕಾಣಿಸಿದನಂತೆ. ಹಾಗಾಗಿ ಅವರೇನ್ ಮಾಡ್ತಾರೆ? ಮುಚ್ಚಿಡುತ್ತಾರೆ. ನಮ್ಮ ಮಕ್ಕಳನ್ನು ಕೂಡ ನಾವು ಮುಚ್ಚಿಡಬೇಕು. ತಮ್ಮ ತಂಗಿಯಂದಿರೇ, ದೇವರು ನಿಮಗೆ ಸುಂದರವಾದ ಆಕಾರವನ್ನು ಕೊಟ್ಟಿರುತ್ತಾರೆ. ನನ್ನ ಕರ್ತನಾದ ಯೇಸು ಕ್ರಿಸ್ತನು 10,000 ಜನರಲ್ಲಿ ಅತ್ಯಂತ ಸುಂದರನಾಗಿದ್ದಾನೆ, ಅಂದವಾಗಿದ್ದಾನೆ. ಆದರೆ ಜಾಗ್ರತೆಯಿಂದ ಕೇಳ್ರಿ. ಒಮ್ಮೆ ತಂದೆ ತಾಯಿಗಳು ಬಂದು ಹೇಳ್ತಾರೆ, ನಮ್ಮ ಮಗಳು ಬಹಳ ಸುಂದರವಾಗಿದ್ದಾಳಯ್ಯ, 3 ದಿನದಿಂದ ಕಾಣಿಸುತ್ತಾ ಇಲ್ಲ ಎಂದು ಹೇಳಿ ಅಳ್ತಾ ಇದ್ರು. ಹುಡುಗಿ ಸ್ವಲ್ಪ ಚೆನ್ನಾಗಿ ಕಾಣಿಸಿದ್ರೆ, ಹುಡುಗ ಸ್ವಲ್ಪ ಚೆನ್ನಾಗಿ ಕಾಣಿಸಿದ್ರೆ, ತಂದೆ ತಾಯಿಗಳೇ ಕೇಳಿ. ತಂದೆಯಾಗಿ ತಾಯಿಯಾಗಿ ನಿಮ್ಮ ಮಕ್ಕಳನ್ನು ಮುಚ್ಚಿಡಿರಿ, ಕಾಪಾಡಿಕೊಳ್ಳಿರಿ. ಅಂದರೆ ನಂಬಿಕೆಯಿಂದ, ಪ್ರಾರ್ಥನೆಯಿಂದ, ಕಣ್ಣೀರಿನಿಂದ ಅವರನ್ನು ಕಾಪಾಡಿಕೊಳ್ಳಬೇಕಾದ ಜವಾಬ್ದಾರಿಕೆ ತಂದೆಯಾಗಿ ತಾಯಿಯಾಗಿ ನಿಮ್ಮ ಮೇಲಿದೆ. ತಮ್ಮ ತಂಗಿಯಂದಿರೇ, ದೇವರು ನಿಮಗೊಂದು ಒಳ್ಳೆ ರೂಪ ಕೊಟ್ಟಿದ್ದಾರೋ, ಒಳ್ಳೆ ಆಕಾರವನ್ನು ಕೊಟ್ಟಿದ್ದಾರೋ. ಲೋಕದಲ್ಲಿ ಕಲಬೆರಕೆಯಾಗಬೇಡಿ. ಲೋಕ ಆಸೆಗಳಿಗೆ ನಿಮ್ಮನ್ನು ನೀವು ಮಾರಿಕೊಳ್ಳಬೇಡಿ. ಈಗ ತಾಕೊಂಡ್ರು ತುಚ್ಛವಾದ, ನೀಚವಾದ, ಅಲ್ಪಕಾಲ ಪಾಪ ಭೋಗಗಳಿಗಾಗಿ, ಪಾಪಿಷ್ಠ ಪ್ರೀತಿಗಾಗಿ ನಿಮ್ಮನ್ನು ನೀವು ಮಾರಿಕೊಳ್ಳಬೇಡಿರಿ. ಅದರ ಬದಲಿಗೆ ದೇವರಿಗೋಸ್ಕರ ಮುಂಬರುವ ದಿನಗಳಲ್ಲಿ ದೊಡ್ಡ ಸಾಕ್ಷಿಗಳಾಗಿ ಜೀವಿಸಬೇಕು. ಅಂತಹ ಕೃಪೆ ನಮಗೆ ಬೇಕು ಎನ್ನುವಂಥವರಿರುವುದಾದರೆ ನಿಮ್ಮ ಕೈಗಳನ್ನು ತೋರಿಸುವಿರಾ? ಕೇಳಿ ಪ್ರಿಯ ತಂದೆಯೆಂದರೆ ಹಾಗೂ ತಾಯಿಯೆಂದರೆ, ಈ ದಿನ ಒಂದು ತೀರ್ಮಾನ ತೆಗೆದುಕೊಳ್ಳಿರಿ. ನನ್ನ ಕುಟುಂಬದ ಸುತ್ತಲೂ, ನನ್ನ ಮಕ್ಕಳ ಸುತ್ತಲೂ ನಾನು ಬೇಲಿ ಹಾಕಿಕೊಳ್ತೇನೆಂದು, ನನ್ನ ಮಕ್ಕಳನ್ನು ನಾನು ಮುಚ್ಚಿಟ್ಟುಕೊಳ್ಳುತ್ತೇನೆಂದು, ಪ್ರಾರ್ಥನೆಯಲ್ಲಿ ಅವರನ್ನು ಮುಚ್ಚಿಟ್ಟುಕೊಳ್ಳುತ್ತೇನೆಂದು ಎಂಬ ಈ ತೀರ್ಮಾನ ಹೃದಯಪೂರ್ವಕವಾಗಿ ತೆಗೆದುಕೊಳ್ಳಿರಿ. ತಮ್ಮ ತಂಗಿಯೆಂದರೆ, ನಿಮ್ಮ ಯೌವನವನ್ನು ಕಾಪಾಡಿಕೊಳ್ಳಿರಿ, ಅಡುವಾಗಿಡಬೇಡಿರಿ. ನಿಮ್ಮ ಅಂದವನ್ನು ಬೇರೆ ಯಾರಿಗೋ ಒಪ್ಪಿಸಿಕೊಡಬೇಡಿ. ನಾಶನವನ್ನು ಕೋರಿಕೊಂಡು ತಂದುಕೊಳ್ಳಬೇಡಿರಿ. ಮದುವೆಗಿಂತ ಮುಂಚಿತವಾಗಿಯೇ ತಾಯಂದಿರಾಗಬೇಡಿ. ಮಗುವನ್ನು ಕೊಂದುಹಾಕಬೇಡಿರಿ. ಪರಿಶುದ್ಧರಾಗಿ ಜೀವಿಸಿರಿ. ಮದುವೆಯಾದ ನಂತರ ಗಂಡನನ್ನು ಬಿಟ್ಟು, ಹೆಂಡತಿಯನ್ನು ಬಿಟ್ಟು ಪರಸ್ತ್ರೀಯ ವ್ಯಾಮೋಹದಲ್ಲಿ ಬಿದ್ದು ನಿಮ್ಮ ಜೀವಿತವನ್ನು ನಾಶನ ಮಾಡಿಕೊಳ್ಳಬೇಡಿರಿ. ಬನ್ನಿರಿ, ನಮ್ಮ ಜೀವಿತವನ್ನು ಕಾಪಾಡಿಕೊಳ್ಳೋಣ, ನಮ್ಮ ಮಕ್ಕಳನ್ನು ಭದ್ರಪಡಿಸಿಕೊಳ್ಳೋಣ. ದೇವರು ಕೊಟ್ಟಿರುವಂತಹ ಬಹುಮಾನಗಳನ್ನು ಬಹು ಜಾಗ್ರತೆಯಿಂದ ಭದ್ರಪಡಿಸಿಕೊಳ್ಳೋಣ. ಹೌದೆನ್ನುವಂಥವರು